ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆ ಆನೇಕಲ್ ತಾಲೂಕು ಶಾಖೆ ಮತ್ತು ಹೆಬ್ಗೋಡಿ ಪೊಲೀಸ್ ಠಾಣೆ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಾಹನ ಸವಾರರು ತಪ್ಪದೇ ಸಾರಿಗೆ ನಿಯಮಗಳನ್ನು ಪಾಲಿಸಿ ಎಂದು ಪೊಲೀಸರು ಮತ್ತು ಜಯ ಕರ್ನಾಟಕ ಸಂಘಟನೆಗಳ ಪದಾಧಿಕಾರಿಗಳು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು. ಹಾಗೆಯೇ ವಾಹನ ಸವಾರರಿಗೆ ಸಾರಿಗೆ ನಿಯಮಗಳ ಬಗ್ಗೆ ತಿಳಿ ಹೇಳಲಾಯಿತು ಮತ್ತು ರಸ್ತೆ ಸುರಕ್ಷತಾ ಸಪ್ತಾಹದ ಸ್ಟಿಕ್ಕರ್ಗಳನ್ನು ವಾಹನಗಳ ಮೇಲೆ ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಇನ್ನು ಈ ವೇಳೆ ಹೆಬ್ಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ಮಾತನಾಡಿ, ವಾಹನ ಸವಾರರು ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇದರಿಂದ ತಮ್ಮ ಪ್ರಾಣದ ಜೊತೆಗೆ ಜನರ ಪ್ರಾಣ ಉಳಿಸಿದಂತಾಗುತ್ತದೆ ಎಂದು ಹೇಳಿದರು. ಹಾಗೆಯೇ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ, ವಾಹನ ಸವಾರರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದರಿಂದ ಹಲವಾರು ಅಪಾಯಗಳಿಂದ ರಕ್ಷಣೆ ಪಡೆಯಬಹುದಾಗಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಬೇಕು. ವಿಮೆ, ಪರವಾನಗಿ, ಮದ್ಯಪಾನ ಮಾಡದೆ ವಾಹನ ಚಲಾಯಿಸುವುದು ಸೇರಿದಂತೆ ನಿಯಮಾನುಸಾರ ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳನ್ನು ವಾಹನ ಚಾಲಕರು ಮತ್ತು ಮಾಲೀಕರು ಪಾಲಿಸಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್, ಪೊಲೀಸ್ ಪೇದೆ ಗಿರೀಶ್, ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಯುವ ಘಟಕ ಅಧ್ಯಕ್ಷ ನವೀನ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷ ವಿನೋದ್, ಕಾರ್ಯದರ್ಶಿ ಮೂರ್ತಿ, ಬಂಗಾರ್ ಬಾಬು, ಮಂಜುನಾಥ್, ರಮೇಶ್, ಮಧು, ಸೀಮಾ, ಲಕ್ಷ್ಮಿ, ಶಾಹೀನ್, ನಾಗರಾಜ್, ಜಫರ್, ಶಿವು, ಬಾಬು, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಕಿತ್ತಗಾನಹಳ್ಳಿ, ಕೃಷ್ಣಾರೆಡ್ಡಿ, ಶಿವಪ್ಪ ರೆಡ್ಡಿ ಮುಂತಾದವರು ಹಾಜರಿದ್ದರು.
ಎಲ್ಲರಿಗೂ ನಮಸ್ಕಾರ. ಹೆಬ್ಬಗೋಡಿ ಜನತೆ ಹಾಗೂ ಕರ್ನಾಟಕ ಜನತೆಗೆ ನಮ್ಮ ಜಯ ಕರ್ನಾಟಕ ಸೇನೆ ಅವರು ಸುರಕ್ಷಾ ಸಪ್ತಾಹವನ್ನು ನಾವು ಅಂದ್ಕೊಂಡಿದ್ದೀವಿ. ಇದು ಮೇನ್ಲಿ ಏನಂತ ಹೇಳಿದ್ರೆ ರಸ್ತೆಯಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಂಡು ನಮ್ಮ ಜೀವವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಕೆಲವು ಸರಿ ಏನಾಗುತ್ತೆ ಅಂದರೆ ರೋಡಲ್ಲಿ ಇಳಿಬೇಕಾದ್ರೆ ನಮಗೆ ಕಾನೂನುಗಳನ್ನು ಎಲ್ಲ ಗೊತ್ತಿದ್ರೂ ಕೂಡ ನಾವು ಪಾಲಿಸಲ್ಲ. ನಮ್ಮ ಹಿಂದ್ಗಡೆ ಒಂದು ಕುಟುಂಬ ಇರುತ್ತೆ, ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಕುಟುಂಬದವರು ಎಲ್ಲ ಬೀದಿಗೆ ಬರ್ತಾರೆ ಅನ್ನೋದು ಒಂದು ನಮ್ಮ ತಲೆ ಒಳಗೆ ಇರಬೇಕು. ನಾವು ರಸ್ತೆಗೆ ಇಳಿಬೇಕಾದ್ರೆ ಮೇಯ್ನ್ಲಿ ಅಂತ ಹೇಳಿದ್ರೆ ಟೂ ವೀಲರ್ ನಡೆಸೋರು ಯಾವಾಗಲೂ ಕೂಡ ಹೆಲ್ಮೆಟನ್ನು ಧರಿಸ್ಬೇಕು. ಹೆಲ್ಮೆಟನ್ನು ಫ್ಯಾಷನ್ಗೋಸ್ಕರನೋ ಅಥವಾ ನಮ್ಮ ಪೊಲೀಸ್ನವರಿಂದ ಏನೋ ಬಚಾವಾಗೋಕ್ಕೆ ಕೂಡ ಹೆಲ್ಮೆಟ್ಗಳನ್ನು ಯಾವುದಾದ್ರೂ ಹೆಲ್ಮೆಟ್ಗಳನ್ನು ಹಾಕೋತಾರೆ. ಅದು ಅರ್ಧ ಹೆಲ್ಮೆಟ್ ಇರ್ಬೋದು, ಚಿಪ್ ಹಾಕ್ಕೊಳ್ಳೋದಿರ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಅದರಿಂದ ಏನೂ ನಿಮಗೆ ಸುರಕ್ಷತೆ ಇಲ್ಲೇ ಇಲ್ಲ. ನೀವು ಅದನ್ನು ಉಳಿಸೋಕ್ಕೋಸ್ಕರ ಅಥವಾ ದುಡ್ಡು ಉಳಿಸೋಕ್ಕೋಸ್ಕರ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಆ ಥರ ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ನಿಮಗೇನೋ ಹೆಚ್ಚು ಕಡಿಮೆ ಆದರೆ ನಿಮ್ಮ ಸಂಸಾರ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, ಎಲ್ಲರೂ ಒಂದೇ ಸರಿಗೆ ಬೀದಿಗೆ ಬರ್ತಾರೆ. ನೀವು ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಂಡಿರಲ್ಲ. ಅಟ್ಲೀಸ್ಟ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಒಳ್ಳೆ ಹೆಲ್ಮೆಟ್ಗಳನ್ನು ಹಾಕ್ಕೊಳ್ಳಿ. ಸ್ಪೀಡ್ ಲಿಮಿಟ್ಟು ಮತ್ತು ಲೇನ್ ಮೇಂಟೆನೆನ್ಸು. ನಾವು ಟೂ ವೀಲರ್ಗಳನ್ನು ನೀವುಗಳು ಎಲ್ಲ ನೋಡಿರ್ತೀರ. ಟೂ ವೀಲರ್ಗಳು ಹೆಂಗೆ ಬೇಕಾದ್ರೆ ಅಡ್ಡ ಇಡ್ಡಿ ಹೋಗ್ತಾ ಇರ್ತೀವಿ. ಮುಂದ್ಗಡೆ ಕಾರ್ ಇರುತ್ತೆ, ಕಾರನ್ನು ಓವರ್ಟೇಕ್ ಮಾಡೋದು, ಚೇಸ್ ಮಾಡೋದು ಮಾಡ್ತಾ ಇರ್ತೀವಿ. ದಯವಿಟ್ಟು ರಸ್ತೆ ನಿಯಮಗಳನ್ನು, ಲೇನ್ ಮೇಂಟೆನೆನ್ಸ್ನ ಪಾಲನೆ ಮಾಡಿ ಒಳ್ಳೆ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಹಾಕ್ಕೊಳ್ಳಿ. ಸ್ಪೀಡು ತಗ್ಗಿ ಹೋಗಲಿ. ಇದರಿಂದ ಏನು ನೀವು 100-120 ಕಿಲೋಮೀಟ್ರ್ ಹೋದ್ಮೇಲೆ ಏನು ಒಂದು 2 ನಿಮಿಷ 5 ನಿಮಿಷ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟರೆ ನಿಮಗೆ ಗಂಟೆಗಟ್ಟಲೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ದಯವಿಟ್ಟು ಸ್ಪೀಡನ್ನು ಕಮ್ಮಿ ಮಾಡ್ಕೊಳ್ಳಿ, ಒಳ್ಳೆ ಹೆಲ್ಮೆಟ್ ಹಾಕ್ಕೊಳ್ಳಿ, ರೂಲ್ಸ್ಗಳನ್ನು ಪಾಲಿಸಿ ನಿಮ್ಮ ಜೀವ, ನಿಮ್ಮ ಮನೆಯವರ ಸುರಕ್ಷತೆಯನ್ನು, ನಿಮ್ಮ ಮನೆಯವರ ಏಳಿಗೆಯನ್ನು ಕಾಪಾಡುತ್ತೆ. ಈ ಸಪ್ತಾಹವನ್ನು ಹಮ್ಮಿಕೊಳ್ಳೋದಕ್ಕೆ ಜೈ ಕರ್ನಾಟಕ ಅವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ನಮ್ಮ ಸ್ಟೇಷನ್ ವತಿಯಿಂದ, ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾರ್ಯಾರು ಈ ಜನತೆಗಳು ಇದ್ದೀರಲ್ಲ, ಈವನ್ ಪ್ರತಿಯೊಬ್ಬ ಕರ್ನಾಟಕದ ಜನತೆ ಇರ್ಬೋದು, ದೇಶದ ಜನತೆ ಇರ್ಬೋದು, ಅವರಿಗೆ ಈ ಸಂದೇಶ ಮುಟ್ಲಿ. ಆಮೇಲೆ ತುಂಬ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕುಡ್ಕೊಂಡು ಮದ್ಯಪಾನ ಮಾಡಿಬಿಟ್ಟು ಗಾಡಿಗಳನ್ನು ಓಡಿಸೋದನ್ನು ಮಾಡ್ತಾರೆ. ಮದ್ಯಪಾನ ಮಾಡಿ ಗಾಡಿ ಓಡಿಸಿ ಹೆಚ್ಚು ಕಡಿಮೆ ಆದರೆ ನೀವು ಇನ್ಶೂರೆನ್ಸ್ ಇದ್ದರೂ ಕೂಡ ಇನ್ಶೂರೆನ್ಸ್ ನಿಮಗೆ ಬರಲ್ಲ. ಆಮೇಲೆ ನೀವೇನಾರು ಮದ್ಯಪಾನ ಮಾಡಿ ಯಾರಿಗಾರೋ ಹೊಡೆದು ಅವರೇನಾದ್ರು ಸತ್ತೋದ್ರೆ ನಿಮ್ಮ ಮೇಲೆ ಮರ್ಡ್ರ್ ಕೇಸು ರಿಜಿಸ್ಟರ್ ಆಗುತ್ತೆ. ದಯವಿಟ್ಟು ನೀವೇನೋ ಮದ್ಯಪಾನ ಮಾಡಲೇಬೇಕು ಅಂತ ಹೇಳಿದ್ರೆ ಮದ್ಯಪಾನ ಮಾಡಿ ಯಾವುದಾರ ಕ್ಯಾಬ್ ಹಿಡ್ಕೊಂಡು ಮನೆಗೆ ಹೋಗಿ. ನಿಮ್ಮ ಸೇಫ್ಟಿ ಅಲ್ಲದೆ ರೋಡಲ್ಲಿ ಓಡಾಡೋರ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಹೇಳ್ತಾ ಈ ಆಪರ್ಚುನಿಟಿ ಕೊಡೋದಕ್ಕೆ ಇಲ್ಲೆಲ್ಲರಿಗೂ ವಂದಿಸ್ತಾ, ಕರ್ನಾಟಕ ಜನತೆಗೆ ವಂದಿಸ್ತಾ, ಈ ರೂಲ್ಸ್ಗಳನ್ನು ಪಾಲಿಸಿ ಅಂತ ಇನ್ನೊಮ್ಮೆ ಹೇಳ್ತಾ, ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ BN ಜಗದೀಶ್ ಅಣ್ಣನವರ ಸಲಹೆ ಮೇರೆಗೆ ಒಂದು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಬ್ಬಗೋಡಿ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಪ್ರಸನ್ನ ಕುಮಾರ್ ಸಾಹೇಬರು
ಹಾಗೆ ಸಬ್ ಇನ್ಸ್ಪೆಕ್ಟರ್ ಅಂತ ನಾಗರಾಜ್ ಅವರು ಸಹ ಆಗಮಿಸಿದರು. ಮುಖ್ಯವಾಗಿ ಈ ಭಾಗದಲ್ಲಿ ಈ ಟ್ರಾಫಿಕ್ ಬಗ್ಗೆ, ರಸ್ತೆ ಸುರಕ್ಷೆ ಸಪ್ತಾಹ ಬಗ್ಗೆ ಒಂದು ಅವೇರ್ನೆಸ್, ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿಕೊಂಡು ಇವತ್ತು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಮುಖ್ಯವಾಗಿ ಈ ಭಾಗದಲ್ಲಿ ಏನು ನಮ್ಮದು ಸಬ್ಬರ್ಬನ್ ಅಂತ ನಾವು ಕರಿತೀವಿ, ಇಲ್ಲಿ ಭಾಳಷ್ಟು ಜನ ಹೆಲ್ಮೆಟ್ ಹಾಕದೆ ಓಡಾಡ್ತಾರೆ ಟೂ ವೀಲರಲ್ಲಿ. ಅಂಥವ್ರಿಗೆ ದಯವಿಟ್ಟು ನೀವು ಪೊಲೀಸ್ಗೋಸ್ಕರ ಅಲ್ಲ, ನಿಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟನ್ನು ಧರಿಸಿ ಅಂತ ಒಂದು ತಿಳಿಯುವಂಥ ಒಂದು ಪ್ರೋಗ್ರಾಮು. ಅದ್ರ ಜೊತೆಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿ ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಯಾಕಂತಂದರೆ ಇನ್ಶೂರೆನ್ಸ್ ಇರೋದು ನಮ್ಮ ಸೇಫ್ಟಿಗೆ, ಪೊಲೀಸ್ ಹಿಡಿತಾರೆ ಅನ್ನೋದಕ್ಕಲ್ಲ. ನಮ್ಮ ಅಪಘಾತ ಆದಾಗ ನಮ್ಮ ಕುಟುಂಬಕ್ಕೆ ಏನಾದರೂ ಪರಿಹಾರ ಬರಬೇಕು, ಅಥವಾ ನಾವು ಬೇರೆ ಯಾರಿಗಾದ್ರೂ ಅಪಘಾತ ಮಾಡಿದಾಗ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತಂದರೆ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ. ಇಲ್ಲವಾದಲ್ಲಿ ನಾವು ಕೈಯಿಂದ ಅದನ್ನು ತರಬೇಕಾಗುತ್ತೆ. ಹಾಗಾಗಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. ಮತ್ತು ಮುಖ್ಯವಾಗಿ ಕುಡಿದು ವಾಹನವನ್ನು ಚಾಲನೆ ಮಾಡಬೇಡಿ ಅಂತೇಳಿ ಈ ಹಲವಾರು ಪಾಯಿಂಟ್ಗಳನ್ನು ಆಧರಿಸಿ ಇವತ್ತು ಒಂದು ಈ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಎಲ್ಲರೂ ಸಹ, ನಮ್ಮ ಮಹಿಳಾ ಅಧ್ಯಕ್ಷರು, ಯುವ ಘಟಕ ಅಧ್ಯಕ್ಷರು, ಎಲ್ಲ ನನ್ನ ಸಹಪಾಠಿಗಳೆಲ್ಲರೂ ಆಗಮಿಸಿದ್ರು. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂತು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಸ್ಥಳೀಯ ಲಾರಿ ಸಂಘದ ಅಧ್ಯಕ್ಷರಂತ ಶ್ರೀಯುತ ಕೃಷ್ಣಾರೆಡ್ಡಿ ಅವರು ಮತ್ತು ಶಿವಪ್ಪನವರು ಅವರೆಲ್ಲರೂ ಸಹ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಸಹ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ಗಾಡಿಗಳವರಿಗೆ ವಿವರಿಸಿದ್ದಾರೆ, ನೀವು ಒಂದು ಟ್ರಾಫಿಕ್ ನಿಯಮಗಳನ್ನ ಪಾಲಿಸಬೇಕು ಅಂತೇಳಿ. ಮುಂದಿನ ದಿನಗಳಲ್ಲೂ ಸಹ ಈ ಇಡೀ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಕರ್ನಾಟಕ ಸಂಘಟನೆ ಒಂದು ವಿಭಿನ್ನ ಸರ್ ಈ ತಾಲೂಕಿನಲ್ಲಿ ಏನು ಸರ್ ನಿಮ್ಮ ಮುಖ್ಯ ಧ್ಯೇಯ ಏನು? ಖಂಡಿತ ಜಯ ಕರ್ನಾಟಕ ಸಂಘಟನೆ, ಯಾಕಂದರೆ ನಮಗೆ ನೆಲ, ಜಲ, ಭಾಷೆ ವಿಚಾರಗಳು ಬಂದಾಗ ಹೋರಾಟ ಸಾಮಾನ್ಯವಾಗಿ ಎಲ್ಲ ಸಂಘಟನೆಗಳು ಮಾಡ್ತಾರೆ. ಮಾಡಿದ ನಂತರ ಮತ್ತೆ ಯಾವುದೇ ಕಾರ್ಯಕ್ರಮ ಇಲ್ಲ ಅಂತೇಳಿ ಸುಮ್ಮನಾಗ್ತಾರೆ. ಸೊ ಹಾಗಾಗಿ ಜಯ ಕರ್ನಾಟಕ ಆಗಲ್ಲ, ನಿಂತ ನೀರಲ್ಲ. ಜಯ ಕರ್ನಾಟಕ ಸಂಘಟನೆ ಈ ರೀತಿ ಹೋರಾಟಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಜನ ಸಾಮೂಹಿಕ ಕಾರ್ಯಕ್ರಮಗಳು ನಾವು ಮಾಡ್ಬೋದು, ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಮತ್ತು ಪರಿಸರದ ಬಗ್ಗೆ ಇರ್ಬೋದು, ಹೆಲ್ತ್ ಕ್ಯಾಂಪ್ ಮಾಡೋದಿರ್ಬೋದು, ಶಿಕ್ಷಣದ ಬಗ್ಗೆ ಇರ್ಬೋದು, ಈ ರೀತಿ ಹಲವಾರು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಲದಿಂದ ಕಾಲಕ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಮ ಈ ಸೇವೆ ಹೀಗೆ ಮುಂದುವರಿತಾ ಇರುತ್ತೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅಂತ ಮಾತಾಡೋದು. ನಮ್ಮ ಜೈ ಕರ್ನಾಟಕ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅವ್ರಿಗೆ ನಾವು ಬೆಂಬಲ ಪಡಿಸ್ತಾ ಇದ್ದೀವಿ. ಮತ್ತು ಅವ್ರ ಜೊತೆ ಸೇರಿಕೊಂಡು ನಾವು ಸಹ ಈ ಕುಡಿಯೋದ್ರದ್ದು, ಆಮೇಲೆ ಹೆಲ್ಮೆಟ್ ಹಾಕಲ್ಲ. ಮೇಯ್ನಿಗೆ ಹೆಲ್ಮೆಟ್ ನಾವು ಪೊಲೀಸವ್ರಿಗೆ ಭಯಪಟ್ಟು ಹೆಲ್ಮೆಟ್ ಹಾಕ್ತಾಯಿದ್ರು ಜನಗಳು. ಸುಮಾರು ನಂಗೆ ಗೊತ್ತಿರೋಂಗೆ ಒಂದು 60-70% 70% ಪೊಲೀಸವ್ರಿಗೆ ಭಯಪಟ್ಟೆಲ್ಲ ಹಾಕೋದು. ನಾವು ಹೆಲ್ಮೆಟ್ ಹಾಕ್ಕೊಂಡ್ರೆ ನಮ್ಮ ಜೀವ, ನಾವು ಸೇಫ್ಟಿ, ನಾವು ಉಳಿತೀವಿ. ಹೆಲ್ಮೆಟ್ ಹಾಕೋದು ನಮಗೋಸ್ಕರ, ಪೊಲೀಸವ್ರಿಗೆ ಫೈನ್ ಕಟ್ಟೋಕ್ಕೋಸ್ಕರ ಅಲ್ಲ. ಪೊಲೀಸವ್ರು ಹಂಗಾದ್ರೂ ಭಯಪಟ್ಟು ಹಾಕಲಿ ಅಂತ ಫೈನ್ ಹಾಕ್ತಾಯಿದ್ದಾರೆ. ದಯವಿಟ್ಟು ಈಗ ನಾವೇನು ಮಾಡ್ತಾಯಿದ್ದೀವಿ, ನಾವು ಲೋಕಲ್ ಇಲ್ಲಿ ಅಂತ ಹೆಲ್ಮೆಟ್ ಹಾಕಲ್ಲ. ನಮ್ಮನ್ನ ಯಾರು ಕೇಳ್ತಾರೆ, ನಮ್ಮನ್ನ ಯಾರು ಹಿಡಿತಾರೆ, ನಮಗೇನು ಎಲ್ಲ ಗೊತ್ತಿರೋರೆ, ಪರಿಚಯ ಇರೋರೆ ಅಂತ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ತಪ್ಪು. ಮುಂಚೆ ಟ್ರಾಫಿಕ್ ಕಮ್ಮಿ ಇತ್ತು, ನಡೀತಾ ಇತ್ತು. ಈಗೇನಾಗಿದೆ, ಟ್ರಾಫಿಕ್ ಆಗೋಗ್ಬಿಟ್ಟೈತೆ. ನಾವು ಈ ರೋಡಿಂದ ಪಕ್ಕದ ರೋಡ್ ಟೂ ವೀಲರ್ ಎತ್ಕೊಂಡು ಹೋದ್ರು ನನಗೆ ಗೊತ್ತಿರೋಂಗೆ ಹೆಲ್ಮೆಟ್ ಹಾಕೋದು ತುಂಬ ಸೇಫ್ಟಿ. ಹೆಲ್ಮೆಟ್ ಹಾಕಿ ಜೀವ ಉಳಿಸ್ಕೊಳ್ಳಿ, ಹಂಗೆ ಬೇರೆಯವ್ರ ಜೀವನ ಉಳಿಸಿ. ಏಕೆಂದರೆ ಇವತ್ತು ನಾವೊಂದು ಆಕ್ಸಿಡೆಂಟ್ ಆಗಿ ಒಂದು ಹಾಸ್ಪಿಟ್ಲಲ್ಲಿ ಒಂದು 6 ತಿಂಗಳು 1 ವರ್ಷ ನಾವು ಮಲ್ಕೊಂಡ್ರೆ ನಮ್ಮಿಂದ ಸಂಸಾರ ಇರುತ್ತೆ, ಹೆಂಡತಿ ಮಕ್ಕಳಿರ್ತಾರೆ, ಎಲ್ಲ ಬೀದಿ ಪಾಲಾಗ್ತಾರೆ. ದಯವಿಟ್ಟು ಅದನ್ನ ತಪ್ಪಿಸ್ಬೇಕು ಅಂದರೆ ನಾವು ಹೆಲ್ಮೆಟ್ ಹಾಕ್ಕೊಬೇಕು. ಎರಡನೇದು, ಈ ಎಲ್ಲ ವೆಹಿಕಲ್ಲರು ಡ್ರಿಂಕ್ ಆ್ಯಂಡ್ ಡ್ರೈವು ತುಂಬ, ಅದು ಈಗ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಓಡಿಸಿ ಇನ್ನೊಬ್ಬನಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಸೊ ಹಂಗಾಗಿ ಡ್ರಿಂಕ್ ಮಾಡಿದಾಗ ನಮ್ಮ ಮನೆಯಲ್ಲಿ ನಾವು ಸೇಫ್ಟಿಯಾಗಿ ಇದ್ಬಿಡೋದು ಒಳ್ಳೆಯದು. ಡ್ರಿಂಕ್ ಮಾಡಿದಾಗ ಗಾಡಿನೇ ಎತ್ತಕ್ಕೆ ಹೋಗಬಾರ್ದು, ನಮ್ಮ ಮನೆಯಲ್ಲಿ ನಾವು ಇದ್ದರೆ ಒಳ್ಳೆಯದು. ಏಕೆಂದರೆ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಬಂದು ಈಗ 10,000ದಿಂದ 25,000ವರೆಗೂ ಪೆನಾಲ್ಟಿ ಮಾಡಿದ್ದಾರೆ, 2 ವರ್ಷ ಜೈಲು ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಬೇಕಾ? ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆದಾಗ ಜೈಲು ಇವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲಿ ಆರಾಮಾಗಿ ಡ್ರಿಂಕ್ ಮಾಡಿದವ್ರು ಮನೆಯಲ್ಲಿ ಇದ್ಬಿಟ್ಟು ಡ್ರಿಂಕ್ ಎಲ್ಲ ನೆಕ್ಸ್ಟ್ ಡೇ ಗಾಡಿಗೆ ಓಡಿಸ್ಬೋದು. ಆಮೇಲೆ ಇನ್ನೊಂದು 3ನೇದೇನು ಅಂದರೆ, ನಾವು ತಂದೆ ತಾಯಿ ಆದವ್ರಂತ ಮಕ್ಕಳಿಗೆ ಗಾಡಿ ಕೊಡಬಾರ್ದು. ಮಕ್ಕಳಿಗೆ ಗಾಡಿ ಕೊಟ್ಟರೆ ಈಗ ಮೊನ್ನೆ ಕೋರ್ಟಲ್ಲೆಲ್ಲ 25,000 ಪೆನಾಲ್ಟಿ ಹಾಕಿದ್ದಾರೆ, ತಂದೆ ತಾಯಿಗೆ ಜೈಲು ಮಾಡ್ತಾಯಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 18ಇಂದ ವರ್ಷ ಕೆಳಗಡೆ ಯಾರಿರ್ತಾರೋ ಮಕ್ಕಳಿಗೆ ಗಾಡಿಗಳು ಕೊಡಬೇಡಿ. ದಯವಿಟ್ಟು ನಾವು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಫಾಲೋ ಮಾಡಿದ್ರೆ ನಮ್ಗೆ ಒಳ್ಳೆಯದು, ನಮ್ಗೆ ಸೇಫ್ಟಿ.
ಅಂತ ಹೇಳ್ತಾ ಜೈ ಕರ್ನಾಟಕ ಅವರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ. ಈ ಕರ್ನಾಟಕ ವತಿಯಿಂದ ಸುರಕ್ಷತಾ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವ್ಯವಸ್ಥೆಯಲ್ಲಿ ಕುಡಿಯೋದು ತಪ್ಪಲ್ಲ, ಅತಿಯಾಗಿ ಕುಡಿಬೇಡಿ, ಡ್ಯೂಟಿ ಟೈಮಲ್ಲಿ ಕುಡಿಬೇಡಿ, ಮನೇಲಿ ಕುಡಿತೀರ ಮನೇಲಿ ಕುಡೀರಿ ಒಂದು. ಆಮೇಲೆ ಎರಡನೇದು, ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರ ಕೈಲಾಗಲಿ ನಾವು ಯಾರ ಕೈಲೂ ಆಗಲ್ಲ, ನಾವು ನಮ್ಮ ಕಂಟ್ರೋಲ್ ನಾವೇ ಮಾಡ್ಕೊಬೇಕು. ಈಗ ಅಡ್ಡ ಗಾಡಿ ಬರುತ್ತೆ ಸೈಡಲ್ಲಿ, ನಮ್ಮ ರೂಟಲ್ಲಿ ನಾವು ಹೋದಾಗ ಟ್ರಾಫಿಕ್ ಯಾವತ್ತಿಗೆ ಆಗಲಿ ಕಂಟ್ರೋಲ್ ಆಗೇ ಆಗುತ್ತೆ, ಟ್ರಾಫಿಕ್ ಆಗೋಕ್ಕೆ ಚಾನ್ಸ್ ಇರಲ್ಲ. ಮತ್ತು ಕುಡಿದು ಗಾಡಿ ಓಡಿಸಾಗ ಏನಾಗುತ್ತೆ, ಆಕಸ್ಮಿಕವಾಗಿ ಅಡ್ಡ ಬರೋನು ಅಷ್ಟು ಬೇಗ ಗೊತ್ತಾಗಲ್ಲ, ನಮ್ಮ ಕಂಟ್ರೋಲ್ ನಮಗೆ ಇರಲ್ಲ. ಈ ಗಾಡಿ ಬ್ರೇಕ್ ಫೇಲ್ ಆದಾಗಿದ್ದಂಗೆ ಕುಡಿಯೋದು ತುಂಬ ತಪ್ಪು. ಹೆಲ್ಮೆಟ್ ಧರಿಸೋದು ನಮ್ಮನ್ನು ನಾವು ಕಾಪಾಡ್ಬೋದು, ನಮ್ಮನ್ನು ನಾವು ಕಾಪಾಡಿದಾಗ ನಮ್ಮ ಫ್ಯಾಮಿಲಿನ ಕಾಪಾಡ್ದಂಗೆ ಆಗುತ್ತೆ, ಅಕ್ಕಪಕ್ಕದಲ್ಲಿ ಕಾಪಾಡ್ದಂಗೆ ಆಗುತ್ತೆ. ಅದಕ್ಕಾಗಿ ಹೆಲ್ಮೆಟನ್ನು ಧರಿಸಿ ಪೊಲೀಸ್ ನಿಯಮ ಏನಿದೆಯೋ ಅದನ್ನು ಉಲ್ಲಂಘನೆ ಮಾಡ್ದಿರ ನಾವೆಲ್ಲ ಪಾಲನೆ ಮಾಡಿದಾಗ ನಮ್ಮನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲ, ಎಲ್ಲರ ಅನಿಸಿಕೆ ಆಗಿರುತ್ತೆ. ಗೊತ್ತಿದ್ದು ತಪ್ಪು ಮಾಡೋದನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೇನಾಗುತ್ತೆ ಮರಣದಂಡನೆ ಪೊಲೀಸರಲ್ಲ ಇಳಿಸೋದು, ಇಲ್ಲ ದೇವರಲ್ಲ, ನಾವು ನಮ್ಮ ಮರಣದಂಡನೆ ನಾವೇ ವಿಧಿಸ್ಕೊಳ್ಳೋಕ್ಕಾಗುತ್ತೆ. ಇದೆಲ್ಲ ನಾವು ಸುರಕ್ಷಿತವಾಗಿರಬೇಕಾದ್ರೆ ಏನು ಫಾಲೋಅಪ್ ಮಾಡೋಕ್ಕೆ ಹೇಳಿರ್ತಾರೆ ನಮ್ಮ ಗೌರ್ಮೆಂಟ್ ಸರ್ಕಾರ ಇರ್ಬೋದು ಮತ್ತು ಇದು ಪೊಲೀಸರು, ಅದನ್ನು ನಾವು ಯಾವ ಫಾಲೋ ಮಾಡ್ತೀರೋ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೋದು, ಟ್ರಾಫಿಕ್ ಕಂಟ್ರೋಲು ನಾವೇ ಮಾಡ್ಕೊಬೋದು. ಎಲ್ಲ ಸಮಯ ಸಂದರ್ಭ ನೋಡಿ ನಾವು ಯಾವಾಗ ಕರೆಕ್ಟಾಗಿ ಆಗ್ತಿರೋ ಅದುವರೆಗೂ ಏನು ಮಾಡಿದ್ರೂ ಇದು ಸುವ್ಯವಸ್ಥೆ ಆಗೋ ಕಷ್ಟ ಇದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಬೊಮ್ಮಸಂದ್ರ ಸರ್ಕಲಲ್ಲಿ ಒಂದು ಸುರಕ್ಷತಾ ಅವೇರ್ನೆಸ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವತಿಯಿಂದ ಭಾಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ದೀವಿ. ಎಲ್ಲರೂ ಅಷ್ಟೇ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ಮತ್ತು ಕುಡಿತದಿಂದ ಡ್ರೈವಿಂಗನ್ನು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಭಾಳ ಮುನ್ನೆಚ್ಚರಿಕೆಯಿಂದ ವಹಿಸಿ ಈ ಒಂದು ನಮ್ಮ ಸಂಘಟನೆ ಏನು ಈ ಒಂದು ಅಭಿಯಾನ ಕೊಟ್ಟಿದೆ ಇದನ್ನು ಮುಂದಿನ ದಿನಗಳಲ್ಲಿ ಇಡೀ ಆನೇಕಲ್ ತಾಲೂಕಿನಾದ್ಯಂತ ನಾವು ಮುಂದುವರಿಸ್ತೇವೆ. ಇದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೈ ಕರ್ನಾಟಕ ಸಂಘಟನೆ ಪಾಲ್ಗೊಳ್ಳುತ್ತೆ. ರೈತಪರ ಸಂಘಟನೆಗಳಲ್ಲಿಯೂ ಸಹ ನಮ್ಮ ಸಂಘಟನೆ ಮುಖ್ಯವಾಗಿ ಪಾಲ್ಗೊಳ್ಳೋದಕ್ಕೆ ತುಂಬ ಆತುರದಿಂದ ಇದ್ದೀವಿ. ನಾವು ಇನ್ನೂ ಹಲವು ಹೋರಾಟಗಳನ್ನು ಈ ತಾಲೂಕಲ್ಲಿ ಇಟ್ಕೊಂಡು ಮುನ್ನಡೆಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಬೊಮ್ಮಸಂದ್ರ ಸರ್ಕಲ್ನಲ್ಲಿ ಟ್ರಾಫಿಕ್ ಅವೇರ್ನೆಸ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಇಲ್ಲಿ ತುಂಬ ಜನ ಹೆಲ್ಮೆಟ್ ಇಲ್ಲದೆ ಮತ್ತು ಕುಡಿದ್ಬಿಟ್ಟು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಜೀವನ ಅವ್ರು ಕಳ್ಕೊಳ್ತಾ ಇದ್ದಾರೆ. ಅದು ಒಂದು ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ನಮ್ಮ ಅಧ್ಯಕ್ಷರು ಮತ್ತು ಇಡೀ ನಮ್ಮ ಜೈ ಕರ್ನಾಟಕ ತಂಡ ಸೇರಿ ಇವತ್ತು ಈ ಒಂದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ನ ಬಗ್ಗೆ ನಾವು ಇವತ್ತು ಸಕ್ಸಸ್ ಮಾಡಿದ್ದೀವಿ. ಸೊ ಎಲ್ಲರೂ ನಮ್ಮನ್ನು ಹಾರೈಸಬೇಕಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಆನೇಕಲ್ ಜೈ ಕರ್ನಾಟಕ ವತಿಯಿಂದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಇವತ್ತು ಏನಂದರೆ ಕುಡಿದು ಚಾಲನೆ ಮಾಡಬೇಡಿ, ಆಮೇಲೆ ರಸ್ತೆಯಲ್ಲಿ ಸುಗಮವಾಗಿ ಸಾಗಿಸಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮ್ಮ ಜೈ ಕರ್ನಾಟಕ ವತಿಯಿಂದ ಕೇಳಿಕೊಳ್ತಿದ್ದೇನೆ. ನಿಮ್ಮ ಸುರಕ್ಷತೆ ನಿಮ್ಮ ಜೀವ ಅಂತ ನಾನು ಭಾವಿಸಿದ್ದೇವೆ. ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ 2025-26ನೇ ಸಾಲಿನ ಜನವರಿ ಮೊದಲನೇ ತಿಂಗಳಲ್ಲಿ ನಮ್ಮ ಜೈ ಕರ್ನಾಟಕ ಆನೇಕಲ್ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ, ಅಂದರೆ ಪ್ರತಿಯೊಂದು ಯಾರು ಹೆಲ್ಮೆಟ್ ಹಾಕಿಲ್ವೋ, ಯಾರು ಶೀಟ್ ಬೆಲ್ಟ್ ಹಾಕಿಲ್ವೋ, ಯಾರು ಟ್ರಾಫಿಕ್ ರೂಲ್ಸ್ ಪಾಲಿಸ್ತಾ ಇಲ್ವೋ ಅಂಥವ್ರನ್ನ ಗುರುತಿಸಿ ಅವರ ವಾಹನಕ್ಕೆ ಒಂದು ಸ್ಟಿಕ್ಕರ್ ಅನ್ನು ಹಾಕಿ ಅವರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ನೀಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿ ನಿಮ್ಮ ಇಡೀ ಕುಟುಂಬವನ್ನು ನೀವು ಕಾಪಾಡಿಕೊಳ್ಳಿ. ಯಾಕೆಂದರೆ ಕುಟುಂಬಕ್ಕೆ ಒಬ್ಬರೇ ಆಧಾರ ಸ್ತಂಭ ಆಗಿರ್ತೀರ. ಹೊರಗಡೆ ಹೋದಾಗ ಹೆಲ್ಮೆಟ್ ಹಾಕ್ತೀರಾ, ನೀವೇನಾದ್ರು ಸತ್ತೋದ್ರೆ ನಿಮ್ಮ ಕುಟುಂಬನ ನೋಡೋದಕ್ಕೆ ಯಾರೂ ಇರಲ್ಲ. ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ರಸ್ತೆ ಸುರಕ್ಷತೆಯನ್ನು ಕಾಪಾಡಿ ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ದಿನ ನಾವು ಈ ಕಾರ್ಯಕ್ರಮ ಇತ್ತು ಅಥವಾ ಈ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಇಡೀ ನಮ್ಮ ಜೈ ಕರ್ನಾಟಕ ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ ಕಿರಣ್ ಪ್ರಭಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ BN ಜಗದೀಶ್ ಅಣ್ಣನವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇನ್ನು ತಾಲೂಕಾದ್ಯಂತ ಇನ್ನು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಬಗ್ಗೆ ಕಾರ್ಯಕ್ರಮಗಳನ್ನ ನಮ್ಮ ಮುಂದೆ ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ.